ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಇವತ್ತು ಮನೆಯಲ್ಲೇ ಬೆಳ್ಳುಳ್ಳಿ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ನಾನು ರವೆ ಹಾಕ್ಕೊಂಡಿದ್ದೀನಿ. ನೀವು ರವೆನಾರ ಹಾಕ್ಕೊಬೋದು, ಇಲ್ಲ ಅಕ್ಕಿನಾರ ಹಾಕ್ಕೊಬೋದು. ನಾನು ರವೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಬೆಳ್ಳುಳ್ಳಿ ಫುಲ್ಲು ಸಿಪ್ಪೆ ಸಮೇತ ನಾನು ಬಿಡಿಸಿಲ್ಲ, ನಾರ್ಮಲ್ಲಾಗಿ ತೆಗ್ದಿದ್ದೀನಿ. ಲೋ ಫ್ಲೇಮಲ್ಲೇ ನಿಧಾನಕ್ಕೆ ನಾವು ಹುರಿತಾ ಇರಬೇಕು. ಈಗ ತಿಂಡಿಗೆಲ್ಲ ಬೆಳ್ಳುಳ್ಳಿ ಹಾಕ್ತೀರಾ, ಮಕ್ಕಳು ತಿನ್ನಲ್ಲ, ಎತ್ತಿರ್ತಾರೆ, ದೊಡ್ಡವರು ಸಹ ತಿನ್ನಲ್ಲ. ಆ ಟೈಮಲ್ಲಿ ಈ ಥರ ಪುಡಿ ಮಾಡಿಕೊಂಡು ನಾವು ಚಿತ್ರಾನ್ನಕ್ಕೆ, ತಿಂಡಿಗಳಿಗೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ವೆಯ್ಟ್ ಲಾಸ್ಗೆ ಬೆಳ್ಳುಳ್ಳಿ ಪೌಡರ್ನ ನಾವು ಕುಡಿಬೋದು, ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು, ವೆಯ್ಟ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡು ಬೆಳ್ಳುಳ್ಳಿ ಪೌಡರ್ನ ಮನೇಲೇ ನಾನು ಮಾಡ್ಕೊತೀನಿ. ಹೋಮ್ ಮೇಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಹೊರಗಡೆಯಿಂದ ತರೋದು ಚೆನ್ನಾಗಿರಲ್ಲ. ಮನೇಲೇ ನೀವು ಈ ಥರ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಬೋದು. ನೋಡಿ ಈ ಥರ ಆಗಿದೆ ಕೆಂಪುಗೆ, ನೋಡಿ ಯಾವ ಥರ ಕೆಂಪಾಳ ಬಂದಿದೆ ಅಂತ. ಲೋ ಫ್ಲೇಮಲ್ಲೇ ಉರಿರಿ, ಆದರೆ ಉರಿ ಮಾತ್ರ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ಉರಿಯುವಾಗ ಏನಾಗುತ್ತೆ ಅಂದರೆ ಬೆಳ್ಳುಳ್ಳಿ ಸಿಡಿತವೆ, ಹುಷಾರಾಗಿ ನೋಡಿಕೊಂಡು ಉರಿರಿ. ಈಗ ಇದಾಗಿದೆ, ನಾವೊಂದು 10 ನಿಮಿಷ ಇದನ್ನು ಆರಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಬೌಲ್ಗೆ ತಗೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಯಾವ ಥರ ಪೌಡ್ರ್ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ಪೌಡರು. ನೀವು ಮನೆಯಲ್ಲೇ ಮಾಡ್ಬೋದು, ಅಂಗಡಿಯಿಂದ ತರೋದು ತಪ್ಪುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಯಾವ ಥರ ಬಂದಿದೆ ಅಂತನ ಗೊತ್ತೇ ಆಗಲ್ಲ ಇದು ಬೆಳ್ಳುಳ್ಳಿ ಪೌಡರ್ ಅಂತನ. ಈ ಥರ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಪೌಡರ್ ರೆಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್.